ನಮಸ್ಕಾರ. ನನ್ನ ಕೈಯಲ್ಲಿ ಗೋಮಯ ಗಣಪತಿ ಇದೆ. ಈ ಮುಂದೆ ಬರುವಂಥ ಗಣೇಶ ಚತುರ್ಥಿಗೆ ನಾವೆಲ್ಲರೂ ಮನೆಯಲ್ಲಿ ಗಣೇಶ ಸ್ಥಾಪನೆ ಮಾಡಬೇಕಾದ್ರೆ ಗೋಮಯ ಗಣಪತಿಯನ್ನು ಸ್ಥಾಪನೆ ಮಾಡೋಣ. ಈ ಗೋಮಯ ಗಣಪತಿಯನ್ನು ಮನೆಯಲ್ಲಿ ಸ್ಥಾಪನೆ ಮಾಡೋದ್ರಿಂದ ಭಾಳ ಒಳ್ಳೆಯ ಒಂದು ಸಾತ್ವಿಕ ವಾತಾವರಣ ನಾವು ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಆಮೇಲೆ ಈ ಗಣಪತಿನ ನಾವು ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಇದು 1,000 ರೂಪಾಯಿ ಇದೆ. ಆದರೆ ಇದ್ರ ಜೊತೆಯಲ್ಲಿ ನಾವು ಒಂದು ಕುಂಡ, ಆಮೇಲೆ ಗೊಬ್ಬರ, ಬೀಜ ಎಲ್ಲ ಸೇರಿ 800 ರೂಪಾಯಿನಲ್ಲಿ ಈ ಒಂದು ಪ್ಯಾಕೇಜ್ ರೂಪದಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಒಂದು 400 ರೂಪಾಯಿದಿದೆ, ಒಂದು 350 ಇದೆ, ಒಂದು 800 ರೂಪಾಯಿ ಇದೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅನುಕೂಲಕ್ಕೆ ತಕ್ಕಂಗೆ ತಗೊಳ್ಬೋದು. ಇದು ನೀವು ಮನೆಯಲ್ಲೇ ಸ್ಥಾಪನೆ ಮಾಡಿ ಪೂಜೆ ಆದಮೇಲೆ ಇದನ್ನು ನೀವು ನಮ್ಮ ಕೊಟ್ಟಿರುವಂಥ ಕುಂಡದಲ್ಲೇ ವಿಸರ್ಜನೆ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ಯಾರು ವಿಸರ್ಜನೆ ಮಾಡಲ್ಲ, ಹಾಗೆ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಈ ಮೂರ್ತಿನ ಮನೆಯಲ್ಲಿ ನೀವು ಒಂದು ವೇಳೆ ಹಾಗೆ ಇಟ್ಕೊಂಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ವಾತಾವರಣ ನಿರ್ಮಾಣ ಆಗಿರುತ್ತೆ. ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ರೇಡಿಯೇಷನ್ಸ್ ಅಂದರೆ ರೇಡಿಯೇಷನ್ಸ್ ಏನಿರ್ತವೆ ಎಲ್ಲನೂ ಈ ಸಗಣಿಯಲ್ಲಿ ಆ ಒಂದು ಶಕ್ತಿ ಇದೆ. ಆ ರೇಡಿಯೇಷನ್ಸ್ ಎಲ್ಲ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಔರ ನಿರ್ಮಾಣ ಮಾಡುವಂಥ ಕೆಲಸ ಮಾಡುತ್ತೆ. ಅದಕ್ಕಾಗಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಏನೆಂದರೆ, ಈ ಬರುವಂಥ ಗಣೇಶ ಚತುರ್ಥಿ ಏನಿದೆ, ನಾವೆಲ್ಲರೂ ಸೇರಿ ಮನೆಯಲ್ಲಿ ಗೋಮಯ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ಈ ಹಬ್ಬವನ್ನು ಆಚರಿಸೋಣ ಅಂತ ನಾನು ನಿಮಗೆ ಕೇಳ್ಕೊಳ್ತೇನೆ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದರೆ, ಈ ಥರ ನಾವು ಮಾಡೋದ್ರಿಂದ ನಾವು ಗೋವನ್ನು ಉಳಿಸ್ಬೋದು. ಗೋವು ಸೃಷ್ಟಿಯ ಸಂರಕ್ಷಕ ಅಂತ ಹೇಳ್ತಾರೆ. ನಾವು ಗೋವಿನ ಸಂತತಿ ಪ್ರತಿ ವರ್ಷ ಕ್ಷೀಣಿಸ್ತಾ ಇದೆ. ಇದು ಒಂದು ವೇಳೆ ಸಂತತಿ ಪೂರ್ತಿ ಹೋಗಿದ್ದೆ ಆದರೆ ಭೂಮಿ ಮೇಲೆ ಯಾರೂ ಪ್ರಾಣಿಗಳು ಜೀವಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತ ಪ್ರಾಣಿ ಗೋವಿದೆ. ಗೋವನ್ನು ಉಳಿಸಿ ಬೆಳೆಸಿದರೆ ನಾವು ಮುಂದೆ ನಾವು ಆರಾಮಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಗೋಮಯ ಗಣಪತಿಯನ್ನು ಖರೀದಿ ಮಾಡಿ ಗೋವಿನ ಉಳಿಸೋಣ ಅಂತ ಹೇಳಿ ನಾನು ಇನ್ನೊಂದು ಸಲ ಈ ಮೂಲಕ ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಒಂದು ಗಣಪತಿಯನ್ನು ತಾವು ಖರೀದಿ ಮಾಡಬೇಕಾದ್ರೆ ನಮ್ಮದೊಂದು ಲಿಂಕ್ ಇದೆ, localite.in ಅಂತ. ಅದರಲ್ಲಿ ಹೋಗಿಬಿಟ್ಟು ನೀವು ಎಂಟ್ರಿ ಆಗಿ ನೀವು ಪರ್ಚೇಸ್ ಆರ್ಡರ್ ರೈಸ್ ಮಾಡಿದ್ರೆ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತೇವೆ.